ಹಾಯ್ ಫ್ರೆಂಡ್ಸ್, ಮತ್ತು ನೀವು ಅಂತಿರ್ಬೋದು ಈಕೇನ ಮತ್ತು ಈಗ ಕೇಕ್ ಮಾಡ್ತಿದ್ದಾಳ ಅಂತಂದ. ಹೌದು, ಕೇಕ್ ಯಾಕಂದ್ರೆ ಮತ್ತೊಂದು ಸ್ಪೆಷಲ್ ಡೇ ಐತ್ರಿ ಇವತ್ತು. ಮೊನ್ನೆ ನಮ್ಮ 4ನೇ ನಂಬರ್ ತಂಗಿದ ಬಡ್ಡೆ ಇತ್ತು. ಇವತ್ತು 2ನೇ ನಂಬರ್ ತಂಗಿ ಬಡ್ಡೆ ಇದೆ ರೀ. ಹಾಗಾಗಿ ಅಕ್ಕಿ ಸಲುವಾಗಿ ಇದು ಕೇಕ್ ರೆಡಿ ಮಾಡ್ತಿದ್ದೀನಿ ರೀ. ಮತ್ತೊಂದು ಸ್ಪೆಷಲ್ ಏನಂದ್ರೆ ಇವತ್ತು ಅಕ್ಕಿ ನಮ್ಮ ಊರಿಗೆ ಬರ್ತಿದ್ದಾಳೆ ರೀ. ಈಗ 1 ಗಂಟೆ ಮುಂಚೆ ಕಾಲ್ ಮಾಡಿ ಹೇಳಿದ್ದಳು. ಹಾಗಾಗಿ ಅಕ್ಕಿ ಬರೋಕ್ಕಿಂತ ಮುಂಚೆ ಆಕೆಗೆ ಸರ್ಪ್ರೈಸ್ ಕೊಡ್ಬೇಕಂತಂದ ನನ್ನ ಕೈಯಾರೆ ಕೇಕ್ ಮಾಡಿ ರೆಡಿ ಮಾಡಿ ಇಡ್ತಿದ್ದೀನಿ ರೀ. ಮತ್ತೊಂದು ಸ್ಪೆಷಲ್ ಅಂದ್ರೆ ಈ ಸತಿ ಇಬ್ಬರು ತಂಗಿದಾರ ನನ್ನ ಕೈಲೇನ ಕೇಕ್ ಮಾಡುವಂಥದ್ದು ಅವಕಾಶ ಸಿಕ್ತು. ಅದೊಂದು ಭಾಳ ಅಂದ್ರೆ ಭಾಳ ಖುಷಿ ಆಗುತ್ತಿದೆ ರೀ. ಯಾಕಂದ್ರೆ ಇಂಥ ಅವಕಾಶ ಸಿಗಂಗಿಲ್ಲ ರೀ. ಯಾಕಂದ್ರೆ ಮದುವೆ ಮಾಡಿ ಕೊಟ್ಟಂದ್ರೆ ಹೆಣ್ಮಕ್ಳಿಗೆ ಒಬ್ರಿಗೊಬ್ರಿಗೆ ಈ ರೀತಿ ಅವಕಾಶಗಳು ಸಿಗಂಗಿಲ್ಲ. ನಾ ಲಕ್ಕಿನ ಅನ್ಬೋದ್ರಿ. ಈಗ ಅಂತೂ ಕೇಕ್ ರೆಡಿ ಐತ್ರಿ. ಈಗ ಇನ್ನು ಅಷ್ಟರೊಳಗೆ ಅವರ ಗಂಡ ಹೆಂಡತಿ ಇಬ್ಬರು ಜನ ಬಂದು ಬಿಟ್ರು ನೋಡ್ರಿ. ಈಕೆ ನೋಡ್ರಿ ನಮ್ಮ 2ನೇ ತಂಗಿ ಶ್ವೇತಾ ಅಂತಂದ, ಅವ್ರ ಯಜಮಾನ್ರು ಸಚಿನ್ ಅಂತಂದ ಬಂದರು. ಅವ್ರಿಗೆ ವೆಲ್ಕಮ್ ಮಾಡ್ಕೊಂಡು ಒಳಗೆ ಹೋದ್ರು ನಾವು. ಆಮೇಲೆ ಹಂಗೆ ಚಹಾ ಕುಡ್ಕೊತ ಸಣ್ಣಾಗಿರ್ತಂದೆಲ್ಲ ನೆನಪು ತಕ್ಕೊತ ಅಷ್ಟೇ ಒಂಜರ ಚೇಷ್ಟೆ ಮಸ್ಕರಿ ಇದೆಲ್ಲ ನಡೀತು ನಮ್ದು. ಹಂಗಾಗಿ ಸಣ್ಣಾಗಿರ್ತಂದೆಲ್ಲ ಹೇಳ್ಕೊತ್ಕೊತು ನಾವು ಎಲ್ಲ ಹೇಳಿಕೆ ಅಷ್ಟರೊಳಗೆ ಎಲ್ಲ ಚರ್ಚೆ ಆಯಿತು. ಆಮೇಲೆ ನಾವು ಆಕೆ ಬರೋ ತನಕ ಬರ್ಡೇ ಪ್ಲ್ಯಾನಿಂಗ್ನು ಮಾಡಿದ್ದು. ಹಂಗಾಗಿ ನೆಕ್ಸ್ಟ್ ಕೇಕ್ ತಂದು ಕೊಡ್ಲಿಕ್ಕೆ ಒಮ್ಮೆ ಶಾಕ್ ಆದಳು. ಅದೇ ಹೇಳಿನ್ರಿ ನಾಗಿ ಈ ಸತಿ ನನ್ನ ಕಡೆ ನಿನ್ನ ಬರ್ಡೇ ಸೆಲೆಬ್ರೇಷನ್ ಐತೆ ತಂದ. ಆಮೇಲೆ ಕೇಕದಷ್ಟೇ ಎಲ್ಲ ಅರೇಂಜ್ಮೆಂಟ್ ಸಿಂಪಲ್ಲಾಗಿ ಮಾಡಿದ್ದು. ಹಾಗಾಗಿ ಆಕೆಗೆ ಒಂದು ಸ್ವಲ್ಪ ಎಲ್ಲ ಆರತಿ ಎಲ್ಲ ಮಾಡಿ ವಿಶ್ ಮಾಡಿದ್ರಿ. ನಾ ಆಕೆ ಮಗನೂ ಕಾಲ್ ಮಾಡಿದ್ದೆ, ವಿಡಿಯೋ ಕಾಲ, ಅದನ್ನೆಲ್ಲ ತೋರಿಸ್ತಿದ್ರು ಅವ್ರ ಯಜಮಾನ್ರು. ನೆಕ್ಸ್ಟ್ ನನ್ನ ಫ್ರೆಂಡನು ಅವಳು ಕೂಡ ಆರತಿ ಮಾಡಿಡ್ರಿ. ನನ್ನ ತಂಗಿ ಅಂತಿದ್ರು, ಇದನ್ನೆಲ್ಲ ಯಾಕೆ ಸಣ್ಣ ಹುಡುಗರು ಅತ್ಲೆ ನನಗೇನು ಮಾಡ್ತಿದ್ದಿ ಅಂತಂದ. ಇರಲಿ, ತಂಗಿಯರು ಯಾವಾಗಲೂ ನಮಗೆ ದೊಡ್ಡವ್ರು ಆಗಂಗಿಲ್ಲ, ಯಾವಾಗಲೂ ಸಣ್ಣವರಾಗಿರ್ತಾರೆ ಅವರು. ಹಾಗಾಗಿ ಅಕ್ಕಿ ಇದೆಲ್ಲ ಮುಜುಗರ ಪಡ್ತಿದ್ದೇಳ್ರಿ. ನೆಕ್ಸ್ಟ್ ನನ್ನ ಮಗಳನ್ನೂ ಆರತಿ ಮಾಡಿರು. ಅಕ್ಕಿ ವಿಶ್ ಮಾಡಿವ್ರಿ. ಅಷ್ಟರೊಳಗೆ ನಮ್ಮ ಅತ್ತೆಯವ್ರನ್ನೂ ಕರೆಸಿದ್ದು. ನಮ್ಮ ಅತ್ತೆಯವ್ರನ್ನೂ ಆರತಿ ಮಾಡಿ ಅವಳಿಗೆ ಆಶೀರ್ವಾದ ಕೊಟ್ಟರು ಅವರು. ಆಕೆ ಅಂದ್ಕೊಂಡೇ ಇರಲಿಲ್ಲ ರೀ ನನಗೆ ಈ ರೀತಿ ಎಲ್ಲ ಅರೇಂಜ್ ಮಾಡಿದ್ದು. ಏಕಿ ನಮ್ಮ ನೆಗೆನಿರಿ ಏಕಿಯು ಆರತಿ ಮಾಡಿ ವಿಶ್ ಮಾಡಿದಿಳ್ರಿ. ಈಗ ಕೇಕ್ ಕಟಿಂಗ್ ಮಾಡ್ತಿದ್ದಾಳ್ರಿ. ನಗ್ತಿದ್ದಳ್ರಕ್ಕೆ ಇದೇನಪ್ಪ ಅಂತಂದು. ಹಂಗಾಗಿ ಎಲ್ಲರೂ ಕೂಡಿ ವಿಶ್ ಮಾಡಿದೆ ಅವಳಿಗೆ. ಆಮೇಲೆ ಅವ್ರ ಯಜಮಾನ್ರವ್ರ ಆಕೆಗೆ ಒಂದು ಸ್ವಲ್ಪ ತಿನ್ಸಿರು. ನೆಕ್ಸ್ಟ್ ನಾನು ಆಕೆ ಕೇಕ್ ತಿನ್ನಿಸಿ ಮತ್ತು ವಿಶ್ ಮಾಡಿದ್ವಿ ರೀ. ಈಕೆ ನಮ್ಮ ನೆಗೆನಿ ಮಗಳ, ಆಮೇಲೆ ನೆಗೆನಿ ಮಗ ಇವು ನಮ್ಮ ಮಗ, ಆಮೇಲೆ ನಮ್ಮ ಅತ್ತೆಯವರು.
ಆಮೇಲೆ ಲಾಸ್ಟ್ ವಡಾಪಾವ್ ಪಾರ್ಟಿ ಮಾಡಿದ್ದು ಸಿಂಪಲ್ಲಾಗಿ, ಏನು ಡೆಕೋರೇಷನ್ ಇಲ್ಲ ಏನಿಲ್ಲ, ಹಾಗೆ ಸಿಂಪಲ್ದಾಗೆಲ್ಲ ಆಕೆ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ದು. ಆಕೆ ಎಲ್ಲ ಖುಷಿ ಆದವ್ರಿ. ಹಂಗೆ ಒಂದು ಗ್ರೂಪ್ ಫೋಟೋ ತಕ್ಕೊಂಡು ಅವರು ಹೊರಟ್ರೀಗ. ಹಾಗಾಗಿ ಅಕ್ಕಿ ಖುಷಿಯಾಗಿ ಇವತ್ತು ಹೋದಳು. ನನಗೂ ಅಕ್ಕಿ ಜೊತೆ ನನಗೂ ಇವತ್ತಿನ ಸ್ಪೆಷಲ್ ದಿನ ಐತ್ರಿ. ಅಕ್ಕಿ ಹೋಗುವಾಗ ಹೇಳಿ ಹೋದಳ್ರಿ, ಅಕ್ಕ ಇವತ್ತಿನ ದಿನ ಮರೆಯೋಕ್ಕಾಗಂಗಿಲ್ಲ, ಸ್ಪೆಷಲ್ ಮಾಡಿರಿ ಇವತ್ತು ಬಡ್ಡೆ ಅಂತಂದು. ನನಗೂ ಖುಷಿ ಆಯ್ತು ಆ ಮಾತು ಕೇಳಿ. ಹೋಗುವಾಗ ಬಾಯ್ ಹೇಳಿ ಯಾವ ರೀತಿ ಅನಿಸ್ತ್ರಿ ಕಮೆಂಟ್ ಮಾಡಿರಿ. ನಮಸ್ಕಾರ ರೀ.